ಅಲ್ವಾ. ಈಗ ಇದಕ್ಕೆ 9:30ಗೆ ಡೌನಿಂಗ್ಗೆ ಎಷ್ಟು ಕೊಡಬೇಕು? 2:30ಇಂದ 2:45 ಅಲ್ವಾ. ಈಗ ನಾನು ಹಾಗಾದರೆ 2:45ಗೆ ಮಾರ್ಕಿಂಗ್ ಮಾಡಿ ಅಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ಕಡೆಯಿಂದ ಸೈಡಿಂದ ಯಾವ ಕಡೆ ಶೇಪ್ ಕೊಡ್ತೀರೋ ಆ ಕಡೆಯಿಂದ 2:15 1 ಇಂಚ್ ಮಾರ್ಕ್ ಮಾಡಿ ಈ ಶೇಪನ್ನು ತೊಗೊಂಬಂದು ಹೀಗೆ ಕೂರಿಸ್ಬೇಕು. ನೆಕ್ಸ್ಟು ಫ್ರಂಟಲ್ಲಿ ನಿಮ್ಮ ಫಿಟ್ಟಿಂಗ್ ಎಷ್ಟಿದೆ ನೋಡಿಕೊಂಡು ಫ್ರಂಟು 5.25 ಇಂಚಿಗೆ ಅಥವಾ ಎಷ್ಟಿದೆ ನೋಡಿಕೊಂಡು ಅದನ್ನು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ನಿಮಗೆ ಬೇಕಾದ ಮಾರ್ಜಿನ್ ಹಾಕ್ಕೊಂಡು ಈ ಶೇಪನ್ನು ಈ ರೀತಿ ಲೈನಲ್ಲಿ ಈಗ ನಿಮಗಿದು ಈಗ ಇದನ್ನು ಕಟ್ಟಿಂಗ್ ಬಂದುಬಿಟ್ಟು ನಾವು ಏನು ಶೇಪ್ ಹಾಕಿರ್ತೀವಲ್ಲ ಆ ಶೇಪಿಗೆ ತೆಗಿಬೇಕು. ಈಗ ಇಲ್ಲಿ ಒಂದು ಸೆಂಟರ್ ಪಾಯಿಂಟ್ ಬಂದು ಮ್ಯಾಚ್ ಹಾಕೊಳ್ಳಿ. ಹಾಗೆ ಆರ್ಮಲ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು ನೀವು ಪಾಯಿಂಟನ್ನು ಮಾಡ್ಕೊಳ್ಬೇಕು. ಈಗ ಆರ್ಮಲ್ ರೌಂಡ್ ಬಂದುಬಿಟ್ಟು 7.25 ಇದೆ ನೋಡಿ. ಈಗ ಆಲ್ಮೋಸ್ಟ್ ಈ ಫಿಟ್ಟಿಂಗು ಲೈನ್ ಹೆಂಗೆ ಸಿಗುತ್ತೆ ಅಲ್ವಾ? ಅಲ್ಲೇ ಹಾಂ ಕರೆಕ್ಟಾಗಿ ಸಿಗುತ್ತೆ. ಈಗ ಇಲ್ಲಿಗೊಂದು ಕಚ್ ಹಾಕ್ತೀವಿ. ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. ಈ ಥರ ನಾಲ್ಕು ಹಾಕ್ಕೊಂಡ್ರೆ ಹೊಲ್ದಾದ ತಕ್ಷಣ ಫಿಟ್ಟಿಂಗಲ್ಲೇ